ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರುತಿ ಮಠ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಅಕ್ಯುಪ್ರೆಷರ್ ಥೆರಪಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡೋದನ್ನ ಮರ್ಲಿಕ್ಕೆ ಹೋಗಬೇಡ್ರಿ. ಹೀಗೆ ಹೊಸ ಹೊಸ ವಿಡಿಯೋಗಳು, ಹೊಸ ಹೊಸ ನಾಲೆಜ್ನೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಂತ. ಅಕ್ಯುಪ್ರೆಷರ್ ದಲ್ಲಿ ನಾವು ಈಗ ಬೇಸಿಕ್ ಆಗಿ ಸುಜುಕೋ ಥೆರಪಿಯ ಬಗ್ಗೆ ನಾವು ನಾಲೆಜ್ನ ತಗೊಳ್ಳೋಣಂತ. ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸುಜುಕೋ ರಿಫ್ಲೆಕ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬನ್ನಿ. ಇದು ನಮ್ಮ ದೇಹದ ಮುಂಭಾಗವನ್ನು ರಿಪ್ರೆಸೆಂಟೇಷನ್ ಮಾಡ್ತದ. ಕಾಲುಗಳು, ಇವೆರಡು ಕಾಲುಗಳು, ಇವೆರಡು ಕೈಗಳು, ದೇಹದ ಹಿಂಭಾಗ ಪ್ರೆಸೆಂಟೇಷನ್ ಮಾಡ್ತದ ಇಲ್ಲಿಂದ ಇಲ್ಲಿವರೆಗೆ. ಮತ್ತು ಇಲ್ಲಿ ಎಲ್ಲ ಬೆನ್ನುರಿ ಎಲ್ಲ ಬರ್ತದ. ಇದನ್ನ ಪ್ರತಿಯೊಂದು ಭಾಗ ಎಲ್ಲೆಲ್ಲಿ ಬರ್ತದ ಅಂತಂದು ನಾವು ಈಗ ಮುಂದೆ ನೋಡೋಣಂತ ಬನ್ನಿರಿ. ಇದೇನದಲ್ಲ, ಆಲ್ರೆಡಿ ನಿಮಗೆ ಹೇಳ್ದಂಗೆ ಹೆಬ್ಬೆರಳನ್ನ ಮೇನ್ ಸುಜುಕೋ ರಿಫ್ಲೆಕ್ಸ್ ಒಳಗೆ ನಾವು ಅದು ಪಾರ್ಟ್ ಭಾಗನ ಕನ್ಸಿಡರ್ ಮಾಡ್ತೀವಿ. ಇದು ಬ್ರೇನು, ಕಣ್ಣುಗಳು ಮತ್ತು ಹುಬ್ಬಿದ ಭಾಗ ಏನಿರುತ್ತಲ್ವ ಅದು ಮೂಗಿನ ರಿಪ್ರೆಸೆಂಟೇಷನ್ ಮಾಡ್ತದ. ಅದ್ರ ಕೆಳಗಡೆ ಬಾಯಿ, ಎರಡು ಸೈಡ್ ಕಡೆ ಕಿವಿ, ಇದು ಕುತ್ತಿಗೆ ಭಾಗ ಏನು ಮೂಮೆಂಟ್ ಆಗ್ತದಲ್ಲ ಇದು ಕುತ್ತಿಗೆ ಭಾಗ. ಅಂದರೆ ಕುತ್ತಿಗೆ ನೆಕ್ ಏನಿರ್ತದಲ್ಲ ಅದು. ಈ ಕುತ್ತಿಗೆಯ ಮುಂಭಾಗ ಇಲ್ಲಿ ಥೈರಾಯ್ಡು, ಗಂಟ್ಲು, ಈಸೋಫೈಗಸ್ಸು ಅವೆಲ್ಲ ಇರ್ತದ. ಇಲ್ಲೇನಿರ್ತದಲ್ಲ ಲಂಗ್ಸ್ ಇದೆ. ಇಲ್ಲಿ ಹಾರ್ಟ್ ರಿಫ್ಲೆಕ್ಸ್ ಇರ್ತದ. ನಂತರ ಈ ಕಡೆ ಹೋದಂಗೆಲ್ಲ ಸ್ಪ್ಲೀನ್ ರಿಫ್ಲೆಕ್ಸು, ಇದು ಸ್ಟಮಕ್ ರಿಫ್ಲೆಕ್ಸು. ಸೈಡಿಗೆ ಇದು ಲಿವರ್ ರಿಫ್ಲೆಕ್ಸ್ ಬರ್ತದ. ನಂತರ ಲಿವರ್ ಕೆಳಗಡೆ ಗಾಲ್ ಬ್ಲಾಡರ್ ರಿಫ್ಲೆಕ್ಸ್ ಇರ್ತದ. ಸ್ಟಮಕ್ ಈ ಕಡೆ ಸೈಡು ಪ್ಯಾಂಕ್ರಿಯಾ ಇದೆ. ಮತ್ತು ಈ ಭಾಗದಲ್ಲಿ ನಡುವೆ ಎಲ್ಲೇನಿದೆ ಅಂತಂದರೆ ಇದು ಲಾರ್ಜ್ ಇಂಟೆಸ್ಟೈನ್, ನಡಬರ್ಕಿದ್ದಿದ್ದು ಸ್ಮಾಲ್ ಇಂಟೆಸ್ಟೈನ್. ಇದು ಎಂಡ್ ಆಗುತ್ತೆ. ಇವು ಎರಡು ಭಾಗದ ನಡಬರ್ಕ ನಮ್ಮದು ಆ್ಯನಲ್ ರೀಸನ್ ಎಂಡ್ ಆಗ್ತದ. ರೆಕ್ಟಮ್ಮು ಆ್ಯಂಡ್ ಆ್ಯನಲ್ ರೀಸನ್ನು. ಹಾಗೆ ಇಲ್ಲೆಲ್ಲ ಸೈಡಿಗೆ ಏನು ಬರ್ತದೆ ಅಂತಂದ್ರೆ ಫಿಮೇಲ್ ಆರ್ಗನ್ಸ್ ಬರ್ತಾವು. ರೀಪ್ರೊಡಕ್ಟಿವ್ ಸಿಸ್ಟಮ್ಸ್ ಎಲ್ಲ ಇಲ್ಲೇ ಬರ್ತಾವೆ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೇನಿರ್ತದಲ್ಲ ಅಂತಂದರೆ ಯೂಟ್ರಸ್, ಇಲ್ಲಿ ಸೈಡಿಗೆ ಫೆಲೋಪಿಯನ್ ಟ್ಯೂಬು, ಇಲ್ಲೊಂದು ಓವರಿ ಬರ್ತದ. ಮತ್ತು ಈ ಸೈಡಿಗೆ ಏನು ಬರ್ತದಲ್ಲ ಇಲ್ಲೊಂದು ಓವರಿ ಬರ್ತದ. ಓಕೆ, ಮತ್ತು ಇದು ಯಾಂಗ್ ಬ್ರೈನ್ ಅಂತ ಕರಿತೀವಿ. ಇದು ಕೆಳಗಡೆ ಭಾಗದಲ್ಲಿ ಇಲ್ಲಿಂದ ಸರ್ವೈಕಲ್ ಸ್ಟಾರ್ಟ್ ಆಗ್ತದ. C1 C2 ಸರ್ವೈಕಲ್ದೊಳಗೆ 7 ವರ್ಟಿಬ್ರಾಸ್ ಇರ್ತದ. 7 ವರ್ಟಿಬ್ರಾಸು
ಈ ಥರ